ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಹೇಳಿ ಕೇಳಿ ಇವತ್ತು ಮಧ್ಯಾಹ್ನದ ಸಂದರ್ಭ, ಹೆಚ್ಚು ಕಡಿಮೆ ಜನ ಊಟಕ್ಕೆಲ್ಲ ರೆಡಿ ಆಗ್ತಾ ಇದ್ದಂತ ಟೈಮ್. ಇನ್ನು ಆ ರಸ್ತೆನೋ ಬೆಂಗಳೂರಿನ ಬಹಳ ಟ್ರಾಫಿಕ್ ಇರುವಂತ ರಸ್ತೆಗಳಲ್ಲೊಂದು, ಬೆಂಗಳೂರಿನ ಡೈರಿ ಸರ್ಕಲ್, ನಿಮ್ಗೆಲ್ಲ ಗೊತ್ತಿರುವಂತದ್ದು, ಅಲ್ಲಿ ಓಡಾಡದಂತವ್ರಿಗೆ ಅದೆಂತ ಟ್ರಾಫಿಕ್ ಇರುವಂತ ರಸ್ತೆ ಅಂತ. ಅಲ್ಲಿ 3 ಕಾರ್ನಲ್ಲಿ 3 ಖದೀಮರು ಜಸ್ಟ್ 7 ನಿಮಿಷದಲ್ಲೇ 7 ಕೋಟಿಯಷ್ಟು ಹಣವನ್ನ ದರೋಡೆ ಮಾಡಿದ್ದಾರೆ. ಇಮ್ಯಾಜಿನ್, 7 ಕೋಟಿಯಷ್ಟು ಹಣವನ್ನ 7 ನಿಮಿಷದಲ್ಲೇ ಈ ದರೋಡೆ ನಡೆದು ಹೋಗಿದೆ. ಇದು ಸಹಜವಾಗಿ ಒಂದು ಆಂಬ್ಯುಲೆನ್ಸ್ ಕೂಡ ಬೆಂಗಳೂರಿನಲ್ಲಿ ಓಡಾಡಬೇಕು ಸೈರನ್ ಹಾಕೊಂಡು ಅಂತ ಅಂದ್ರೆ ನಿಗದಿತ ಸಮಯಕ್ಕೆ ನಿಗದಿತ ಸ್ಥಳಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥದ್ರಲ್ಲಿ ಖದೀಮರು ಪೊಲೀಸರ ಕಣ್ತಪ್ಪಿಸಿ ಅದು ಹೇಗೆ ಎಸ್ಕೇಪ್ ಆದ್ರು ಅನ್ನುವಂಥ ಪ್ರಶ್ನೆ ಹುಟ್ಟಿಸ್ತಾ ಇದೆ. ಜೊತೆಗೆ ನಾನು ಯಾಕೆ ಆರಂಭದಲ್ಲೇ ಸರ್ಕಾರಕ್ಕೂ ಮುಜುಗರ ತರಿಸಿದಂತ ವಿಚಾರ ಅಂತ ಹೇಳಿದೆ ಅಂತ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಅದೆಷ್ಟು ಮಟ್ಟಿಗಿದೆ ಅಂತ ಜನ ಪ್ರಶ್ನೆ ಮಾಡೋಕೆ ಆಹಾರ ಆಗಿರುವಂತ ಒಂದು ಸುದ್ದಿ ಅಥವಾ ಒಂದು ಘಟನೆ ಕೂಡ ಹೌದಿದು. ಹಾಗಾದ್ರೆ ಈ ದರೋಡೆ ಹೇಗೆ ನಡೆದಿದೆ, ಕಳ್ಳರ ಜಾಡನ್ನ ಹಿಡಿಯುವಂತ ನಿಟ್ಟಿನಲ್ಲಿ ಪೊಲೀಸರಿಗೆ ಸಿಕ್ಕಿರುವಂತ ಕುರುಹುಗಳೇನೇನು, ಇದಕ್ಕೆ ಸಂಬಂಧಪಟ್ಟ ಹಾಗಿನ ತನಿಖೆ ಯಾವ ಕಡೆಗೆ ಸಾಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. $7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದರೆ $7 ಕೋಟಿ 11 ಲಕ್ಷ ಇತ್ತು, ಫುಲ್ ಅಮೌಂಟ್ ಹೋಗಿದೆ. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೆ ಏನೋ ಮಾಹಿತಿಗಳೇ ಇರೋದಿಲ್ಲ. ಆದ್ರೆ ಖಂಡಿತವಾಗಿ ಅವ್ರನ್ನ ಹಿಡಿದಾಕ್ತಾರೆ. ಮಟಮಟ ಮಧ್ಯಾಹ್ನ ಬೆಂಗಳೂರು ಒಂದು ಕ್ಷಣ ಬೆಚ್ಚಿ ಬಿದ್ದಿದೆ. ಟ್ರಾಫಿಕ್ ನಲ್ಲಿದ್ದ ಜನ ಇಲ್ಲಿ ಏನಾಗ್ತಿದೆ ಅಂತ ನೋಡ್ತಿದ್ದಾರೆ. ಶ್ವಾನ ದಳದ ಸಿಬ್ಬಂದಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಪರಿಶೀಲನೆ ಮುಗಿಯುತ್ತಿದ್ದಂತೆ ಫ್ಲೈಓವರ್ ಮೇಲೆಯೇ ಶ್ವಾನದಳ ಸಿಬ್ಬಂದಿ ಓಡಿದ್ದಾರೆ. ಮತ್ತೊಂದು ಕಡೆ ಸೋಕೋ ಟೀಮ್ ಬೆರಳಚ್ಚು ತಜ್ಞರು ಇಡೀ ವಾಹನದ ಇಂಚಿಂಚು ಭಾಗವನ್ನ ತಪಾಸಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಡೆದಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ದರೋಡೆ. ಬೆಂಗಳೂರಿನಲ್ಲಿ 7 ನಿಮಿಷದಲ್ಲಿ 7 ಕೋಟಿ 11 ಲಕ್ಷ ದರೋಡೆ. ಇವರು ಪಕ್ಕಾ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೆ ಈ ಗ್ಯಾಂಗ್. ಇದೇ ವಾಹನ ಏನು ಗಮನಿಸ್ತಾ ಇರಬಹುದು, ಬ್ಯಾಂಕ್ ನಿಂದ ಹಣವನ್ನು ತೆಗೆದುಕೊಂಡು ಬಂದು ATM ಗಳಿಗೆ ಫಿಲ್ ಮಾಡುವಂತ ಒಂದು ಏಜೆನ್ಸಿ ಇದು. RBI ಸಿಬ್ಬಂದಿ ಹೆಸರಲ್ಲಿ ATM ವಾಹನ ಹೈಜಾಕ್, ಕೋಟಿ ಕೋಟಿ ಲೂಟಿ. ಹಿಂಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಅಶೋಕ ಪಿಲ್ಲರ್ ಮಾರ್ಗವಾಗಿ ಬಂದಂತ CMS ವಾಹನ ATMಗೆ ಹಣವನ್ನು ತುಂಬುವಂತ ವಾಹನದಲ್ಲಿದ್ದಂತ ಬರ್ತಿದ್ದಂತ ಸಿಬ್ಬಂದಿಯನ್ನ ಅಡ್ಡಗಟ್ಟಿ ಇದೇ ಒಂದು ಜಾಗದಲ್ಲಿ ಇನೋವಾ ಕಾರ್ನಲ್ಲಿ ಬಂದಿಳಿದಂತ 3 ಅಪರಿಚಿತರು RBI ಅಧಿಕಾರಿಗಳ ಸೋಗಿನಲ್ಲಿ ಬಂದು ಅವರನ್ನ ಹಣವನ್ನ ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ CMS ವಾಹನದಲ್ಲಿದ್ದಂತ ಚಾಲಕನ ಸಮೇತ ಇಲ್ಲಿಂದ ಹೊರಟಿರ್ತಕ್ಕಂಥದ್ದು. ಡೇರಿ ಸರ್ಕಲ್ನಲ್ಲಿ ATM ವಾಹನ ಬಿಟ್ಟು ದರೋಡೆಕೋರರು ಎಸ್ಕೇಪ್. ಮಧ್ಯಾಹ್ನ 1:30 ATMಗಳಿಗೆ ಹಣ ತುಂಬೋ CMS ವಾಹನ ಕೋಟಿ ಕೋಟಿ ಹಣದ ಜೊತೆ ಅಶೋಕ ಪಿಲ್ಲರ್ ರಸ್ತೆ ಬಳಿ ಹೋಗ್ತಿತ್ತು. GJ01 HT 9173 CMS ವಾಹನದ ಜೊತೆಗೆ ಮತ್ತೊಂದು ಇನ್ನೋವಾ ಕೂಡ ಬರ್ತಾ ಇತ್ತು. ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರೆದಿದ್ದ ಇನ್ನೋವಾ ಕಾರ್ ಡೈರಿ ಸರ್ಕಲ್ ವರೆಗೂ ATM ವಾಹನದ ಜೊತೆಯಲ್ಲೇ ಬಂದಿದೆ. ಈ ಸಂಚಾರ ಸಾಮಾನ್ಯವಾಗಿ ಕಂಡು ಬಂದ್ರು. 2 ಕಿಲೋಮೀಟರ್ ಅಂತರದಲ್ಲಿ ಜಸ್ಟ್ 7 ನಿಮಿಷದ ಅಂತರದಲ್ಲಿ ಮಹಾ ದರೋಡೆ ನಡೆದು ಹೋಗಿದೆ. ಬರೋಬ್ಬರಿ 7 ಕೋಟಿ 11 ಲಕ್ಷ ದೋಚಿದ ಖದೀಮರು ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆಗಿದ್ದಾರೆ. ಬಟ್ ಎಕ್ಸಾಕ್ಟ್ ಆಗಿ ಈಗ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಸೌತ್ DCP ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವರು ಅಲ್ಲೇದರ ಅವರು ಆಸ್ ಆಫ್ ನಾವು 7 ಕೋಟಿ ಅಂದಾಜು ಅದು ಅಮೌಂಟ್ ಹೋಗಿದೆ ಅಂತ ಮಾಹಿತಿ ಬಂದಿದೆ. ಎಂಟೈರ್ ಸಿಟಿಯಲ್ಲಿ ನಾಕಾಬಂದಿ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಫಿಸಿಕಲಿ ಹಿಡಿಲಿಕ್ಕೆ. ನಮ್ಮ ಟೀಮ್ಸ್ ಎಲ್ಲ ಕಡೆ ಸ್ಪ್ರೆಡ್ ಔಟ್ ಆಗಿದೆ. ಬಟ್ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಅವ್ರದ್ದು CMS ಒಂದು ಕ್ಯಾಶ್ ಗಾಡಿ ಇತ್ತು, ಅದರಿಂದ ಜಬರ್ದಸ್ತಿ ಅವ್ರದ್ದು ಬೇರೆ ಗಾಡಿಗೆ ಟ್ರಾನ್ಸ್ಫರ್ ಮಾಡಿ ತಗೊಂಡೋಗಿದೆ. ಹಾಗಾದ್ರೆ ಈ ದರೋಡೆಕೋರರ ಪ್ಲಾನ್ ಹೇಗಿತ್ತು, ಸಿನಿಮಾ ಸ್ಟೈಲ್ನಲ್ಲಿ ಹೇಗೆ ದರೋಡೆ ಮಾಡಿದ್ರು, ಪಿನ್ ಟು ಪಿನ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಬೆಳಗ್ಗೆ 9 ಗಂಟೆಗೆ ATMಗಳಿಗೆ ಹಣ ತುಂಬೋಕೆ
ಬ್ಯಾಂಕ್ಗಳಿಂದ ಹಣ ಸಂಗ್ರಹಿಸಿದ್ದ ಸಿಎಂಎಸ್ ವಾಹನ ಹಲವೆಡೆ ಎಟಿಎಂಗಳಿಗೆ ಹಣ ಶಿಫ್ಟ್ ಮಾಡಿದೆ. ಇದಾದ ಬಳಿಕ ಅಶೋಕ ಪಿಲ್ಲರ್ ಬಳಿ ಬಂದಿದೆ. HDFC ಬ್ಯಾಂಕ್ನ ಎಟಿಎಂಗೆ ಹಣ ತುಂಬಲು ಹೋಗ್ತಿದ್ದಾಗ ಮೂವರು ದರೋಡೆಕೋರರು ಎಟಿಎಂ ವಾಹನವನ್ನ ಹೈಜಾಕ್ ಮಾಡಿದ್ದಾರೆ. ಅಶೋಕ ಪಿಲ್ಲರ್ ಬಳಿ ಇನ್ನೋವಾ ಕಾರ್ನಿಂದ ಅಡ್ಡಗಟ್ಟಿದ್ದಾರೆ. ಇದರಿಂದ ಸ್ವಲ್ಪ ದೂರದಲ್ಲೇ ಸಿದ್ದಾಪುರ ಗೇಟ್ ಬಳಿ ಕಾರಲ್ಲಿದ್ದ ಹಣವನ್ನ ದರೋಡೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ನಾವು RBIನವರು, ನೀವು ನಿಯಮ ಉಲ್ಲಂಘಿಸಿದ್ದೀರಾ, ಪೊಲೀಸ್ ಠಾಣೆಗೆ ಬನ್ನಿ ಅಂತ ಬೆದರಿಸಿದ್ದಾರೆ. ಗನ್ಮ್ಯಾನ್ ಮತ್ತು ಸಿಬ್ಬಂದಿಯನ್ನ ಇನ್ನೋವಾದಲ್ಲಿ ಕೂರಿಸಿಕೊಂಡು ಸ್ವಲ್ಪ ದೂರ ಹೋಗಿ ಇಳಿಸಿದ್ದಾರೆ. ಇದೆಲ್ಲವೂ ಜಸ್ಟ್ 7 ನಿಮಿಷದಲ್ಲೇ ಮುಗಿದು ಹೋಗಿದೆ. ಎರಡು ಗನ್ಮ್ಯಾನ್, ಒಬ್ಬ ಡ್ರೈವರು ಮತ್ತೊಬ್ರು ಇಬ್ಬರು ಇದ್ದಾರೆ. ಅಲ್ಲಿಂದ ಹೊರಟ್ಮೇಲೆ ಅವರು ಎಲ್ಲಿ ನಮ್ಮ ಅಶೋಕ ಪಿಲ್ಲರ್ ಹತ್ರ ಅಲ್ಲಿಂದ ಫಾಲೋ ಮಾಡ್ತಾ ಬಂದಾರೆ. ಅಲ್ಲಿ ಇಳಿಸಿದ್ದಾರೆ ಅವ್ರಿಗೆ. ನಾವು ರಿಸರ್ವ್ ಬ್ಯಾಂಕ್ ಅಂತ ಹೇಳಿ ಅವ್ರಿಗೇನೋ ಇದು ಮಾಡಿದ್ದಾರೆ. ಅಲ್ಲಿ ಇದ್ದಾರೆ ಎಲ್ಲ ಡ್ರೈವರ್ ಒಬ್ಬರು ಬಿಟ್ಟು ಉಳಿದಾರೆಲ್ಲ ಬೇರೆ ವೆಹಿಕಲ್ ಹಾಕೊಂಡಿದ್ದಾರೆ. ಹಾಕೊಂಡ್ಬಿಟ್ಟು ಬರೋತ್ತಿಗೆ ಅಲ್ಲಿ ಕೆಳಗಡೆ ಇಳಿಸಿದ್ದಾರೆ ಉಳಿದಾರೆಲ್ಲ. ಡ್ರೈವರ್ ಇಲ್ಲಿವರೆಗೂ ಬಂದಿದ್ದಾರೆ. ಇದಾದ ಬಳಿಕ ಸಿಎಂಎಸ್ ವಾಹನದ ಚಾಲಕನನ್ನ ಡೇರಿ ಸರ್ಕಲ್ ವರೆಗೂ ಕರೆದೊಯ್ದು ನಂತರ ಎಸ್ಕೇಪ್ ಆಗಿದ್ದಾರೆ. ಸಿದ್ದಾಪುರ ಗೇಟ್ನಲ್ಲಿ ಹಣ ದರೋಡೆ ಮಾಡಿದ್ರ, ಡೇರಿ ಸರ್ಕಲ್ನಲ್ಲಿ ಹಣ ಶಿಫ್ಟ್ ಮಾಡಿಕೊಂಡ್ರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕಿದೆ. ಹಾಗಾದ್ರೆ ಡೇರಿ ಸರ್ಕಲ್ನಲ್ಲೇ ಬಿಟ್ಟು ಹೋಗಿದ್ದು ಹೇಗೆ? ಸುಳಿವು ಸಿಗದಂತೆ ಏನೆಲ್ಲ ಸ್ಕೆಚ್ ಹಾಕಿ ದರೋಡೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಡೇರಿ ಸರ್ಕಲ್ ವರೆಗೂ ಸಿಎಂಎಸ್ ವಾಹನ ಚಾಲಕನ ಜೊತೆ ಬಂದ ಕದೀಮರು ಫ್ಲೈಓವರ್ ಮೇಲೆ ಬಿಟ್ಟು ಹೋಗಿದ್ದಾರೆ. ಯಾಕಂದ್ರೆ ಫ್ಲೈಓವರ್ ಮೇಲೆ ಜನರ ಓಡಾಟ ಇರಲ್ಲ, ಸಿಸಿ ಕ್ಯಾಮೆರಾ ಕೂಡ ಇಲ್ಲ, ವಾಹನ ನಿಂತರೂ ಯಾರಿಗೋ ಅನುಮಾನ ಬರಲ್ಲ. ಫ್ಲೈಓವರ್ ಮೇಲಿಂದ ಚಾಲಕ ಓಡಿ ಹೋಗೋಕೆ ಕಷ್ಟವಾಗುತ್ತೆ. ಹೀಗಾಗಿ ಡೇರಿ ಸರ್ಕಲ್ ಫ್ಲೈಓವರ್ ಮೇಲೆ ಬಿಟ್ಟು ಗ್ಯಾಂಗ್ ಎಸ್ಕೇಪ್ ಆಗಿದೆ. ಏನೋ ಸಿಕ್ಕಿ ಬೀಳಬಾರ್ದು ಅಂತ ಕಾರಿನ ಹಿಂಭಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಸ್ಟಿಕ್ಕರ್ ಹಾಕಲಾಗಿದ್ದು, KA03 NC 8052 ನಕಲಿ ನಂಬರ್ ಪ್ಲೇಟ್ ಬಳಸಿರೋದು ಗೊತ್ತಾಗಿದೆ. ಅಲ್ಲದೆ ದಿಕ್ಕು ತಪ್ಪಿಸಲು ಇನ್ನೋವಾ ಝೆನ್ ವ್ಯಾಗ್ನರ್ ಕಾರಿನಲ್ಲಿ ಫಾಲೋ ಮಾಡಿದ್ದಾರೆ. ಸಿಎಂಎಸ್ ವಾಹನ ಸಿಬ್ಬಂದಿ ಮೇಲೆಯೇ ಅನುಮಾನ. ಎಟಿಎಂ ವಾಹನದ ಚಾಲಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. ದರೋಡೆ ಹಿಂದೆ ಸಿಎಂಎಸ್ ಏಜೆನ್ಸಿಯ ಸಿಬ್ಬಂದಿಯ ಕೈವಾಡ ಇದೆಯಾ? ದರೋಡೆಗೆ ಸಿಬ್ಬಂದಿಯೇ ಸಾಥ್ ಕೊಟ್ರ ಅನ್ನೋ ಅನುಮಾನ ಮೂಡಿದೆ. ದರೋಡೆಕೋರರ ಮೇಲೆ ಗನ್ಮ್ಯಾನ್ಗಳು ವೆಪನ್ ಬಳಸಿಲ್ಲ, ಮಾಹಿತಿಯನ್ನ ತಡವಾಗಿ ನೀಡಿದ್ದಾರೆ. ಇದೆಲ್ಲವೂ ಅನುಮಾನಕ್ಕೆ ಕಾರಣವಾಗಿದೆ. ಎಲ್ಲ ವೆರಿಫೈ ಮಾಡಬೇಕು. ಈಗ ಎಷ್ಟು ಜನ ಭದ್ರತೆ ಅವರಿದ್ರು, ಏನು ವೆಪನ್ ಇತ್ತು, ಯಾಕೆ ಅವರು ವೆಪನ್ ಯೂಸ್ ಮಾಡಲಿಲ್ಲ, ಮತ್ತು ತಕ್ಷಣ ಮಾಹಿತಿ ಕೂಡ ಕೊಟ್ಟಿಲ್ಲ. ಸ್ವಲ್ಪ ಮಾಹಿತಿ ಕೊಡುವಾಗ ವಿಳಂಬ ಆಗಿದೆ. ತಕ್ಷಣ ಹೇಳಿಬಿಟ್ಟಿದ್ರೆ ನಾವು ಖಂಡಿತ ಇನ್ನೂ ಇಮಿಡಿಯೇಟ್ಲಿ ಆ್ಯಕ್ಷನ್ ತಗೊಳ್ತೀವಿ. ಸೊ ಎಲ್ಲ ಆ್ಯಂಗಲ್ಸ್ ನಾವು ನೋಡ್ತಾ ಇದ್ದೀವಿ. ಶಂಕಿತ ದರೋಡೆಕೋರರ ಫೋಟೋ ಬಿಡುಗಡೆ, ಬೆಂಗಳೂರಿಗೆ ನಾಕಾಬಂದಿ. ದರೋಡೆಕೋರರ ಬೇಟೆ ಶುರು ಮಾಡಿರೋ ಬೆಂಗಳೂರು ಪೊಲೀಸರು ಶಂಕಿತರ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿಗಳಿಗೆ ಫೋಟೋ ತೋರಿಸಿ ಮಾಹಿತಿ ಕಲೆ ಹಾಕಿದ್ದಾರೆ. ದರೋಡೆಕೋರರು ಯಾರೇ ಇದ್ರೋ ಹಿಡಿತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಎಂಗೂ ಮಾಹಿತಿ ನೀಡಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಇನ್ಫಾರ್ಮೇಶನ್ಸ್ಗಳು ಸಿಕ್ಕಿದ್ದಾವೆ, ಆದಷ್ಟು ಶೀಘ್ರವಾಗಿ ಅವ್ರನ್ನ ಹಿಡಿತೇವೆ. ಒಂದಷ್ಟು ಲೀಡ್ಸ್ ಸಿಕ್ಕಿದೆ. ವೆಹಿಕಲ್ಲು, ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತಗೊಂಡು ಆ ವೆಹಿಕಲ್ಸ್ನ ತಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ರಾಜಧಾನಿಯಲ್ಲೇ ದರೋಡೆ ಬಗ್ಗೆ ಮಾತನಾಡಿರೋ ಬಿಜೆಪಿ ನಾಯಕರು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ ಎತ್ತಿದ್ದಾರೆ. ಇದು ಬ್ರಾಂಡ್ ಬೆಂಗಳೂರಿನ ಭಾಗ ಅಂತ ವ್ಯಂಗ್ಯವಾಡಿದ್ದಾರೆ. ಇದು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ಅಂದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರು. ಆ ಬ್ರ್ಯಾಂಡ್ ಬೆಂಗಳೂರಲ್ಲಿ ಒಂದು ಪಾರ್ಟ್ ಇದು. ಲೂಟಿ ಮಾಡೋದು ಹೆಂಗೆ ಅನ್ನೋದನ್ನ, ಕದಿಯೋದು ಹೆಂಗೆ, ದರೋಡೆ ಮಾಡೋದು, ಇದೇ ಬ್ರ್ಯಾಂಡ್ ಬೆಂಗಳೂರ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ ಅಂದ್ರೆ ಇನ್ನು ಜನಗಳ ಹತ್ರ ಇರೋ ಹಣ ಸೇಫ್ಟಿನ? ಬ್ಯಾಂಕ್ ಹಣನೇ ಸೇಫ್ಟಿ ಇಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು. ಗೃಹ ಸಚಿವರು ಕೇಳಿದ್ರೆ ಅವ್ರಿಗೇನು ಮಾಹಿತಿಗಳೇ ಇರೋದಿಲ್ಲ. ಅಸಹಾಯಕರಾಗಿದ್ದಾರೆ ಗೃಹ ಸಚಿವರೇ. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಪದೇ ಈ ರೀತಿ ಘಟನೆ ಮರುಕಳಿಸ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗೃಹ ಸಚಿವರು ಉತ್ತರ ನೀಡಬೇಕಾಗ್ತದೆ. ಒಂದು ಕಾಲದಲ್ಲಿ ಜಮ್ಮು ಕಾಶ್ಮೀರದಲ್ಲಿ, ಬಿಹಾರದಲ್ಲಿ, ಉತ್ತರ ಪ್ರದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಆಗಾಗ ಕೇಳ್ತಾ ಇದ್ವಿ, ಆಗಾಗ ನೋಡ್ತಾ ಇದ್ವಿ. ಇದು ಕರ್ನಾಟಕಕ್ಕೂ ಬಂದಿದೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾವ ಪ್ರಮಾಣದ ಅಧಪತನಕ್ಕೆ ಇಳಿದಿದೆ.
ದರೋಡೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ದರೋಡೆಕೋರರು ಬೆಂಗಳೂರು ಬಿಟ್ಟು ಹೋಗದಂತೆ ಕ್ರಮ ಕೈಗೊಂಡಿದ್ದಾರೆ. ತನಿಖಾ ತಂಡ ರಚಿಸಲಾಗಿದ್ದು ಬೆಂಗಳೂರಿನಿಂದ ಹೊರಹೋಗುವ ರಸ್ತೆಯಲ್ಲಿ ಎಲ್ಲ ವಾಹನಗಳನ್ನು ಪರಿಶೀಲನೆ ಮಾಡಲಾಗ್ತಿದೆ. ಕಳೆದ ಜನವರಿಯಲ್ಲಿ ಬೀದರ್ನಲ್ಲಾದ ದರೋಡೆ ಕೇಸ್ನ ಆರೋಪಿಗಳು ಇನ್ನೂ ಸಿಕ್ಕಿಲ್ಲ. ಈ ಕೇಸ್ ಟ್ರೇಸ್ ಆಗೋ ಮುನ್ನವೇ ಮತ್ತೊಂದು ದರೋಡೆ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದೆ. ರಾಜ್ಯ ಪೊಲೀಸರಿಗೆ ಈ ಕೇಸ್ ಸವಾಲಾಗಿದೆ. ಕಿರಣ್, ಶಿವಪ್ರಸಾದ್ ಜೊತೆ ರಾಜಪ್ಪ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.